ಸೊ ಹೆಲೋ ಗೈಸ್, ಈ ಟಾಕ್ಸಿಕ್ ಆಗಿರೋ ಕಾಂಟ್ರವರ್ಸಿಗೆ ಟಾಕ್ಸಿಕ್ ಮಾಡಕ್ ಬರ್ತಿದ್ದಾರೆ ಇವರು. ಇವ್ರಿಗೆ ಏನಾದ್ರು ಹೇಳಿದ್ರು ಆನ್ಲೈನ್ ಗ್ಯಾಂಗ್ಸ್ಟರ್ ಆಗ್ಬಿಡ್ತಾರೆ. ಇವ್ರ ಕಡೆನೂ ಬರೋಣ, ಆದ್ರೆ ಟೈಮ್ ಇದೆ ಅದಕ್ಕೆ. ಸೊ ಇವನ್ ಯಾರಂದ್ರೆ ನಾ ಹೇಳ್ತೀನಿ, ಯಾವುದೇ ಕಾಂಟ್ರವರ್ಸಿ ಆಗ್ಲಿ ಆದ್ರೆ ನಂದು ಒಂದು ಎಲ್ಲಿ ಇಡ್ಲಿ ಅಂತ ಮೊದ್ಲು ಬರ್ತಾನೆ. ಸೊ ಇವನ್ ಯಾರಂದ್ರೆ ನೇಮ್ ಇಸ್ ಮಧು. ಆದ್ರೆ ಇವ್ನ್ ಮಾತ್ ಕೇಳಿದ್ರೆ ನೇಮ್ ಇಸ್ ಮಧು ಅಲ್ಲ, ನೇಮ್ ಇಸ್ ಸಾಕ್ಬಿಡು ಅಂತ ಮಾಡ್ಬೇಕಿತ್ತು. ನೀವು ಒಂದ್ಸಲಿ ಬಿಗ್ ಬಾಸ್ ನೋಡ್ಬೋದು ಮ್ಯೂಟ್ ಮಾಡಿ, ಆದ್ರೆ ಅಣ್ಣನ್ ವಿಡಿಯೋ ನೋಡಕ್ ಆಗಲ್ಲ. ಯಾಕಂದ್ರೆ ನೋಡಕ್ ಏನಾದ್ರು ಕಂಟೆಂಟ್ ಇರ್ಬೇಕಲ್ಲ. ಬೇರೆ ಯೂಟ್ಯೂಬರ್ಸ್ ಕಡೆ ಟ್ಯಾಲೆಂಟ್ ಇದ್ರೆ ಅಣ್ಣನ್ ಕಡೆ ಟ್ಯಾಲೆಂಟಿನ್ ಟೀನು ಇಲ್ಲ. ಜನರು ಅಣ್ಣನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಒಪಿನಿಯನ್ ಕೊಡಕಂತ ಬರಲ್ಲ, ತಮ್ಮ ಫ್ರಸ್ಟ್ರೇಷನ್ ತೆಗಿಯಕಂತ ಬರ್ತಾರೆ. ಈ ಯೂಟ್ಯೂಬರ್ ಇಂದ ಆ ಯೂಟ್ಯೂಬರ್ ಕಿತ್ತಾಟ, ಆ ಯೂಟ್ಯೂಬರ್ ಇಂದ ಈ ಯೂಟ್ಯೂಬರ್ ಕಿತ್ತಾಟ. ಅಣ್ಣನ್ ಮಧ್ಯದಲ್ಲಿ ವ್ಯೂಸ್ ಆಟ. ರೈಟ್, ಮುಂದಕ್ಕೆ ಹೋಗೋಣ. ಕಾಲ್ನ ಕಟ್ ಹಾಕ್ಬೋದು, ಕಾಲನಲ್ಲ. ರಸ್ತೆಗಳ ಹೊಂಡ ಮುಚ್ಬೋದು, ನಿಮ್ ಬಾಯಿ ಅಲ್ಲ. ಸೊ ಜನ ಕೊಟ್ಟಿರುವಂತ ಈ ಯೂಟ್ಯೂಬರ್ ಅಥವಾ ಜನ ಕೊಡ್ತಾ ಇರುವಂತ ಪ್ರೀತಿ ಇದೆಯಲ್ಲ ನಮ್ಗೆ, ಬ್ರೋ ಅದ್ ಪ್ರೀತಿ ಅನ್ನಲ್ಲ, ಹೇಟ್ ಅಂತಾರೆ. ಇಟ್ ಇಸ್ ಲೈಕ್ ಎ ಗೋಲ್ಡನ್ ಕ್ರೌನ್ ಟು ಅಸ್. ಬ್ರೋ ಇಟ್ ಈಸ್ ಅ ಗೋಲ್ಡನ್ ಕ್ರೌನ್ ಬಟ್ ಓನ್ಲಿ ಫಾರ್ ದೋಸ್ ಹೂ ಡಿಸರ್ವ್ ಇಟ್. ಅದನ್ನ ತಗೊಂಡೋಗಿ ತಿಕ್ಕದ ಕೆಳಗಡೆ ಇಟ್ಕೊಂಡು ಅಣ್ಣ ಇಟ್ಕೊಂಡಿದ್ದ ಇರ್ಬೇಕು, ಅದಕ್ಕೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಿದ್ದಾನೆ. ನೀವು ಅಣ್ಣನ್ ವಿಡಿಯೋದಲ್ಲಿ ಕಂಟೆಂಟ್ ಹುಡ್ತಾ ಇದ್ರೆ ನೀವು ಆ ಮಧ್ಯ ಬರೋದ್ ಯೂಟ್ಯೂಬ್ ಆಡಿಗೆ ಕಾಯ್ಬೇಕು. ಜನ ನಮ್ಮನ್ನ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಯಾರೋ ಒಬ್ರು ನಮ್ಮನ್ನ ಗುರುತಿರೋದು, ಮಧು ಬ್ರೋ ಹಾಯ್ ಬ್ರೋ, ಯೂಟ್ಯೂಬ್ ಅಲ್ವಾ, ನಾನು ನಿಮ್ ವಿಡಿಯೋ ನೋಡಿದೀನಿ, ಒಂದ್ ಸೆಲ್ಫಿ ಅಂತಾರೆ. ನಿಮ್ಗೂ ಸೆಲ್ಫಿ ಕೇಳ್ತಾರ? ನೀವ್ ಹೇಳ್ತಿರೋದ್ ನಂಗ್ ಒಂದ್ ಕನ್ಸ್ ಅನ್ಸತ್ತೆ. ಒಂದ್ ಸೆಲ್ಫಿ ತಗೊಳ್ಳೋಷ್ಟು ಮಟ್ಟಕ್ಕೆ ಜನ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಅವರು ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಟ್ರೀಟ್ ಮಾಡ್ತಾ ಇದಾರೆ ಅಂತ ಆಯ್ತು. ಅಣ್ಣ ಅವನೇ ಒಂದ್ ದೊಡ್ಡ ಸೆಲೆಬ್ರಿಟಿ ಅಂತ ಮಾಡ್ಕೊಂಡಾನೆ. ಒಂದ್ ಸೆಲ್ಫಿ ತಗೊಂಡ್ರೆ ಅಣ್ಣಗ ಅನ್ಸತ್ತೆ ದೊಡ್ಡ ಸೆಲೆಬ್ರಿಟಿ ಅಂತ. ಹಂಗಾರೆ ಆ ಡಾಲಿ ಚಾಯ್ವಾಲಾನು ಸೆಲೆಬ್ರಿಟಿ ತಾನೆ, ಅವನಿಗೆ ಚಪ್ರಿ ಅಂತ ಕರೀತಾರೆ. ಅಣ್ಣಂಗ್ ಏನ್ ಕರೆಯೋದಂತ ಕಮೆಂಟ್ ಮಾಡಿ. ಅಣ್ಣಂದ್ ಒಪಿನಿಯನ್ ಈ ಕಾಂಟ್ರವರ್ಸಿದಲ್ಲಿ ಎಷ್ಟು ಯೂಸ್ಫುಲ್ ಅಂದ್ರೆ ಅಷ್ಟೇ ಡೀಸೆಲ್ ಗಾಡಿಗೆ ಪೆಟ್ರೋಲ್. ಏನಂದ್ರೆ ಏನ್ ಮಾತಾಡ್ತೀರಾ, ನಿಮ್ಗೆ ಗೊತ್ತಿಲ್ಲ ಏನಿಲ್ಲ. ಮಧು ಅಂದ್ರೆ ಏನ್ ಗೊತ್ತು ನಿಮ್ಗೆ? ನನಗೆ ಅಷ್ಟು ಒಂದಷ್ಟು ಜನ ಬರ್ತಾರೆ, ಕಮೆಂಟ್ ಆಗ್ತಾರೆ, ಬೇರೆ ತರದೆಲ್ಲ ಕಮೆಂಟ್ ಆಗ್ತಾರೆ. ನನ್ನ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಅಪ್ಪನ್ ಬಿಟ್ಟರು ಯಾರಾದ್ರೂ ಇದ್ರೆ ಹೇಳೋದು ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅಪ್ಪಗ್ ಯಾರು ಹುಟ್ಟಲ್ಲ, ಅಮ್ಮಂಗ್ ಹುಟ್ಟತಾರೆ. ಅಣ್ಣ ಅವ್ನ್ ಏನ್ ಹೇಳ್ತಾನಂತ ಅವನಿಗೆ ತಲೆ ಹತ್ತಲ್ಲ ಇರ್ಬೇಕು, ಅದಕ್ಕೆ ಹಿಂಗೆ. ಅಣ್ಣ ಅವಂದೇ ವಿಡಿಯೋ ನೋಡಿ ಏನ್ ಹೇಳ್ತಾನಂದ್ರೆ, ಆಯ್ತಪ್ಪ ನಾನು ಅನ್ಎಜುಕೇಟೆಡ್ ಅಂತಾನೆ ಅನ್ಕೊಡ್ರಿ. ಆಮೇಲೆ ಡಾರ್ಲಿಂಗ್ ರೌಡಿಗಳು ಕಾಂಟ್ಯಾಕ್ಟ್ಸ್ ಬೇಕಂದ್ರೆ ಹೇಳೋ, ನಾನೇ ಕಳಿಸ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನೀನು ಬರೀ ಬೆಂಗಳೂರು ಮ್ಯಾಪ್ ನೋಡ್ಬಿಟ್ಟು ಹೊಸಕೋಟೆಗೆ ಫೋನ್ ಹಾಕಿದ್ಯಾ ಅನ್ಸುತ್ತೆ. ಹೊಸಕೋಟೆಲ್ಲ ಕಣ ರೌಡಿಗಳಿರೋದು. ವೈಟ್ ಫೀಲ್ಡ್ ಫೋನ್ ಹೊಡಿ. ಮೇಸ್ಟ್ರು ನಮ್ಮಪ್ಪ, ನಾನಲ್ಲ. 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ ಅದ್ ಯಾರನ್ನ ಕಳಿಸ್ತೀಯ ಕಳ್ಸೋ. ಏನಂದೆ ಇನ್ನೊಂದ್ಸಲ ಹೇಳು. ಕಳ್ಸೋ ಅದ್ ಯಾರನ್ನ ಕಳಿಸ್ತೀಯ ಕಳ್ಸೋ. ಈ ವಿಡಿಯೋ ಮೇಲೆ ನನ್ ಟೇಕ್ ಏನಂದ್ರೆ ಇಷ್ಟು ಒಪಿನಿಯನ್. ನಿಮ್ಗೆ ಅಷ್ಟೆಲ್ಲ ಪರ್ಸನಲ್ ಅಟ್ಯಾಕ್ ಅಂತ ಅನ್ಸಿತ್ತಂದ್ರೆ ನೀವು ಪರ್ಸನಲ್ ಆಗಿ DM ಮಾಡ್ಬೋದಿತ್ತು, ಮೆಸೇಜ್ ಮಾಡ್ಬೋದಿತ್ತು. ಈ ತರ ಆನ್ಲೈನ್ ಬಂದು ಗ್ಯಾಂಗ್ಸ್ಟರ್ ವೈಪ್ ಕೊಡೋದು ನಂಗೆ ಅಷ್ಟು ಸರಿ ಅನ್ಸಿಲ್ಲ. ಬಟ್ ಬಹಳ ಜನಗೂ ಸರಿ ಅನ್ಸಿಲ್ಲ ಇರ್ಬೇಕು. ಯಾಕಂದ್ರೆ ನಿಮ್ಗೆ ಇಷ್ಟೆಲ್ಲ ಹ್ಯೂಜ್ ಆಡಿಯನ್ಸ್ ನಿಮ್ ಕಡೆ ಇದೆ, ಅವ್ರ ಮೇಲೆ ಏನ್ ಇನ್ಫ್ಲೂಯೆನ್ಸ್ ಬೀಳ್ತಾರೆ ಅಂತ ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು. ಕೆಲವೊಂದ್ ಕಡೆ ಬರ್ತಾರೆ, ಅಮ್ಮ ಅಕ್ಕ ಆ ಮಗ ಈ ಮಗ ಸೂಳೆ ಮಗ ಅದು ಇದು ಬೈತಾರೆ. ಸಿಂಪಲ್ ಆಗಿ ಹೇಳ್ತೀನಿ, ಒಬ್ಬ ವ್ಯಕ್ತಿನ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡುವಂತ ವ್ಯಕ್ತಿನ ನೀವು ಅಷ್ಟು ನೀಟಾಗಿ ಬೈತೀರಾ ಅನ್ನೋದಾದ್ರೆ ಏನ್ ಕಾರಣ? ವಾಸ್ತವ ಗೊತ್ತಿಲ್ಲದೆ ಅತಿ ಬುದ್ಧಿವಂತರ ಆಡದ್ ಬಿಟ್ಬಿಡು. ಕೆಟ್ಟ ಮಾತು ಅನ್ಬಿಟ್ಟು ನನ್ ವಿಡಿಯೋ ಯೂಸ್ ಮಾಡ್ಕೊಂಡಿದ್ದೆ ಗೊತ್ತಾ ನೀನು ಕಾರಲ್ಲಿ ಬರೋದನ್ನ. ಅವತ್ತೇ ನಿನ್ಗೆ ಹೇಳೋಣ ಅಂತ ಅನ್ಕೊಂಡೆ ಕಾಂಟ್ಯಾಕ್ಟ್ ಮಾಡಿ. ಅಷ್ಟು ನೀಟಾಗಿ ಬೈತೀರಾ ಅನ್ನೋದಾದ್ರೆ ಏನ್ ಕಾರಣ? ನೀವು ನಿನಗೆಲ್ಲ ರೆಸ್ಪಾನ್ಸ್ ಮಾಡ್ಬೇಕಾ? ನಾನು ನೋಡಿ ಸುಮ್ಮನಾಗಿದ್ದೆ. ಅಷ್ಟು ನೀಟಾಗಿ ಬೈತೀರಾ ಅನ್ನೋದಾದ್ರೆ ಏನ್ ಕಾರಣ? ಗೊತ್ತಿಲ್ದೆ ಹಿಂದೂ ಮುಂದೆ ಗೊತ್ತಿಲ್ದೆ ಮಾತಾಡಕ್ ಹೋಗ್ಬೇಡ. ಅಷ್ಟು ನೀಟಾಗಿ ಬೈತೀರಾ ಅನ್ನೋದಾದ್ರೆ ಏನ್ ಕಾರಣ? ಆಯ್ತಾ? ಅತಿ ಬುದ್ಧಿವಂತರ ಆಡಕ್ ಹೋಗ್ಬೇಡ. ಅದರಲ್ಲಿ ವ್ಲಾಗ್ಸ್ ಮಾಡ್ತೀನಿ, ಓಕೆ, ಏನೋ ಒಂದು ವಿಡಿಯೋ ಮಾಡ್ತೀನಿ, ಏನೋ ಒಂದು ಇಷ್ಟ ಆಗಿರುತ್ತೆ ನಮ್ಮಲ್ಲಿ ಅವ್ರಿಗೆ. ಈ ಹುಡುಗ ಪಾಪ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಾನೆ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಅದೆಲ್ಲ ಬಿಟ್ಬಿಟ್ಟು ನಾವು ಇನ್ ಯಾರ್ದೋ ಕೆರಿಯರ್ನೇ ನಾಶ ಮಾಡ್ಬಿಡ್ಬೇಕು ನಾವು ಅನ್ನೋ. ಅದಕ್ಕೆ ಹೇಳೋದು, ಒಂದೇನಾದ್ರು ಕಲಿಬೇಕಂದ್ರೆ ಸರಿ ಕಲಿಬೇಕು. ಯಾಕಂದ್ರೆ ಬ್ರೋ ಇಟ್ಸ್ ನಾಟ್ ಕ್ಯಾರಿಯರ್, ಇಟ್ಸ್ ಕರಿಯರ್. ಕ್ಯಾರಿಯರ್ ಯಾವ್ದಂದ್ರೆ ನಿಮ್ ಚಾನಲ್ ನಡೀತಿದೆಯಲ್ಲ, ಟು ಕ್ಯಾರಿ ಔಟ್ ವಿತ್ ಕಾಂಟ್ರವರ್ಸೀಸ್. ಇಮೋಷನಲ್ ಡ್ಯಾಮೇಜ್. ಸೊ ಈ ವಿಡಿಯೋ ಇಷ್ಟೇ. ಮತ್ತೆ ಈ ವಿಡಿಯೋ ಇಂದ ಯಾರಿಗೂ ಹೇಟ್ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ನಾ ಬರೀ ಇದು ಯಾಕೆ ಹೇಳ್ತೀನಿ ಅಂದ್ರೆ ಈ ತರ ಸಿಚುವೇಶನ್ ನಂಗೆ ಬರಬಾರ್ದಂತ. ಸೊ ಈ ವಿಡಿಯೋ ಇಷ್ಟೇ. ಲೈಕ್ ಮಾಡಿ, ಚಲೋ ಅಂದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ, ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಾ ಸಿಗ್ತೀನಿ ಬೇರೆ ವಿಡಿಯೋಸ್. ಬಾಯ್ ಬಾಯ್.